ಕರ್ನಾಟಕ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಸಹಿತ ಬಿಜೆಪಿ 3 ಕ್ಷೇತ್ರದಲ್ಲಿ ಹಿನ್ನಡೆಯಾಗಿದ್ದು ಬಿಜೆಪಿಯ ಕಚೇರಿ ಮಲ್ಲೇಶ್ವರಂನಲ್ಲಿ ನೀರವ ಮೌನ. ಖಾಲಿ ಖಾಲಿ ಬಿಕೋ ಅಂತ ಇದೆ. ಕಚೇರಿಯತ್ತ ಬಿಜೆಪಿ ನಾಯಕರಾರು ಸುಳಿತಾ ಇಲ್ಲ. ಬಿಜೆಪಿಯ ಒಳ ಜಗಳನೇ ಕಾಂಗ್ರೆಸ್ಗೆ ಲಾಭವಾಯ್ತಾ? ಶಿಗಾವಿ ಸಂಡೂರಿನಲ್ಲಿ ಸರಿಯಾದ ಪ್ರಚಾರವನ್ನೇ ನಡೆಸಲಿಲ್ಲ. ಓವರ್ ಕಾನ್ಫಿಡೆನ್ಸ್. ಚನ್ನಪಟ್ಟಣದಲ್ಲಿ ಎಲ್ಲ ನಾಯಕರಿದ್ರು, ದಳಪತಿಗಳಿಗೆ ಕೈ ಹಿಡಿಯಲಿಲ್ಲ ಜನ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿ ಕೂಡ ಬಿಕೋ ಅಂತ ಇದೆ. ಯಾರೊಬ್ರು ಆ ಕಡೆ ಸುಳಿತಾ ಇಲ್ಲ. ಸಲ ಬೇಸರದಿಂದಲೇ ಇದ್ದಾರೆ ಅಂತ ಪುತ್ರನ ರಾಜಕೀಯ ಭವಿಷ್ಯವನ್ನ ನೆನೆಸಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಎಸ್ಕಾಟು ಇಲ್ಲದೆ ಮನೆಯಿಂದ ಹೊರಟಿದ್ದಾರೆ. ಎಚ್ ಡಿ ದೇವೇಗೌಡರ ಮನೆಯಲ್ಲೂ ಕೂಡ ನೀರವ ಮೌನ, ಸೈಲೆಂಟ್ ಆಗಿದ್ದಾರೆ, ಬೇಸರದಲ್ಲಿದ್ದಾರೆ. ಕ್ಷಣ ಕ್ಷಣದ ರಿಸಲ್ಟ್ ನ ಕಾಯ್ತಾ ಇದ್ದಾರೆ. ಇತ್ತ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಚನ್ನಪಟ್ಟಣ ನೋಡಿ 14ನೇ ಸುತ್ತು, ಅಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಭರತ್ ಬೊಮ್ಮಾಯಿ ಇದಾರಂತೆ ಶಿಗ್ಗಾವಿಯಲ್ಲಿ. ಸೊ ಮತ ಎಣಿಕಾ ಕೇಂದ್ರ ಏನಿದೆ ಅದರ ಔಟ್ ಸೈಡೇ ಇದ್ದಾರೆ ಭರತ್ ಬೊಮ್ಮಾಯಿ ಅವರು. ಹೊರಗೆ ಕಾಯ್ತಾ ಇದ್ದಾರೆ. ಏನಾದ್ರೂ ಮ್ಯಾಜಿಕ್ ಆಗ್ಬೋದಾ ಕೊನೆ ಕ್ಷಣದಲ್ಲಿ, ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ಒಂದೇ ಒಂದು ಮತ ನನಗೆ ಜಾಸ್ತಿ ಬಂದು ಗೆಲ್ಲಬಹುದಾ ಅಂತ, ಬದಲಾವಣೆ ಆಗುತ್ತಾ ಅಂತ ಕಾಯ್ತಾ ಇದ್ದಾರಂತೆ ಭರತ್ ಬೊಮ್ಮಾಯಿ. ಮತ ಎಣಿಕೆ ಕೇಂದ್ರದ ಹೊರಗೆ ನಿಂತ್ಕೊಂಡಿದ್ದಾರೆ. ಇತ್ತ ಕಚೇರಿಯತ್ತ, ಬಿಜೆಪಿ ಕಚೇರಿಯತ್ತ ಯಾವ ನಾಯಕರು ಸುಳಿತಾ ಇಲ್ಲ. ಎಲ್ಲ ಓವರ್ ಕಾನ್ಫಿಡೆನ್ಸ್, ನಾವು ಗೆಲ್ತೀವಿ ಈ ಕ್ಷೇತ್ರಗಳಲ್ಲಿ ಅನ್ನೋದು ಇತ್ತ. ಇನ್ನೊಂದು ಕಡೆ ಎಲ್ಲರೂ ಚನ್ನಪಟ್ಟಣನೇ ಕಾನ್ಸಂಟ್ರೇಟ್ ಮಾಡಿದ್ದೇಲೋ ಮುಳುವಾಯ್ತಾ ಅಂತ. ಯಾಕಂದ್ರೆ ಅಲ್ಲಿ ಹೋದ್ರು ಮಾಜಿ ಸಿಎಂಗಳಿಬ್ರು ಪ್ರಚಾರ ಮಾಡಿದ್ರು ಚನ್ನಪಟ್ಟಣದಲ್ಲಿ. ಸದ್ಯ ಅನ್ನಪೂರ್ಣ ಅವ್ರದ್ದು ಗೆಲುವಂತೂ ಕನ್ಫರ್ಮ್, ಅಧಿಕೃತವಾಗಿ ಮಾತ್ರ ಘೋಷಣೆ ಬಾಕಿ ಇದೆ. ಇತ್ತ ಇನ್ನು ಕಚೇರಿಯತ್ತ ಬಿಜೆಪಿ ನಾಯಕರು ಸುಳಿತಾ ಇಲ್ಲ. ಇಲ್ಲಿ ಬಿಜೆಪಿಯ ಬಂಡಾಯ, ಒಳ ಜಗಳ, ರೆಬಲ್ಸ್ ಗಳು ಬರದೇ ಇರೋದು ಅಥವಾ ಅವರವರದೇ ಕಚ್ಚಾಟ, ಇದೆಲ್ಲವೂ ಕೂಡ ಕಾರಣ ಆಯ್ತಾ ಕಾಂಗ್ರೆಸ್ ಗೆಲುವಿಗೆ. ಅವ್ರಿಗೆಲ್ಲ ಒಂದು ಎನರ್ಜಿ ಸಿಕ್ಕಂಗ ಆಗ್ಬಿಡ್ತಾ ಅಂತ. ಚನ್ನಪಟ್ಟಣದಲ್ಲಿ 14 ಸುತ್ತಿನಲ್ಲೂ ಸಿಪಿವೈಗೆ ಮುನ್ನಡೆ. 24,000 ಅಂತರಗಳಿಂದ ಸಿಪಿ ಯೋಗೇಶ್ವರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ 14 ಸುತ್ತುಗಳು ಸಿಪಿ ಯೋಗೇಶ್ವರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. 24,000 ಮತಗಳ ಅಂತರದಿಂದ ಮುಂದಿದ್ದಾರಂತೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್. ಹದಿನಾಲ್ಕನೇ ಸುತ್ತಿನಲ್ಲೂ ಕೂಡ ಅದೇ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ದಾರೆ ಸಿಪಿ ಯೋಗೇಶ್ವರ್. ಅವ್ರ ಮನೆಯಲ್ಲೂ ಸಂಭ್ರಮದ ವಾತಾವರಣ, ಖುಷಿಯಲ್ಲಿದ್ದಾರೆ. ಅವರ ಪತ್ನಿ ಶಿಲಾ ಯೋಗೇಶ್ವರ್ ಆಗಿರ್ಬೋದು, ಪುತ್ರ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಯೋಗೇಶ್ವರ್ ಗೆಲುವಿನತ್ತ ಸಾಗ್ತಾ ಇರೋದಕ್ಕೆ 2.9 ಲಕ್ಷ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತಾಯಿ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ. ಭಾರಿ ಅವ್ರಿಗೆ ಬಂದಿರೋ ಮತಗಳ ಸಂಖ್ಯೆ 4 ಲಕ್ಷಕ್ಕೂ ಅಧಿಕ, 4 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆದುಕೊಂಡಿದ್ದಾರೆ. ಅಂತರಾನೇ ನೋಡಿ ಹತ್ತತ್ರ 3 ಲಕ್ಷ ಇದೆ. ಇನ್ನೇನು ಅವ್ರು ಗೆದ್ದಂಗೆ ಅಂತಾನೆ ಹೇಳೋಣ. 2.9 ಲಕ್ಷ ಅಂತರ ಇದೆ. ಅವರಿಗೆ ಬಂದಿರೋ ಮತಗಳು 4 ಲಕ್ಷಕ್ಕೂ ಅಧಿಕ. ವಯನಾಡಿನಲ್ಲಿ ಗೆಲುವಿನತ್ತ ಸಾಗ್ತಾ ಇದ್ದಾರೆ ಜೂನಿಯರ್ ಇಂದಿರಾ. ಆರಂಭಿಕ ಹಂತದಿಂದಲೂ ಪ್ರಿಯಾಂಕಾ ಗಾಂಧಿ ಅದೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 4,03,000 ಮತಗಳನ್ನ ಪಡೆದಿದ್ದಾರೆ. ಸೋನಿಯಾ ಪುತ್ರಿ ಗೆಲುವಿನ ಮಾಲೆ ಪಕ್ಕಾ
ಪ್ರಿಯಾಂಕಾ ಗಾಂಧಿ ಅವರಿಗೆ ಅಲ್ಲಿ ಕಾಂಗ್ರೆಸ್ ಸಂಭ್ರಮಾಚರಣೆ ಮೇಳೈಸುತ್ತದೆ. ಸರಿಸುಮಾರು 24,310 ಮತಗಳನ್ನ ಪಡೆದು ಬೊಂಬೆ ನಗರಿಯಲ್ಲಿ ಗೆಲುವಿನ ಸನಿಹದತ್ತ ಹೊರಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಮನೆಯಲ್ಲಿ ಈಗ ಸಂಭ್ರಮ ಸಂಭ್ರಮ ಸಂಭ್ರಮ. ಅವರ ಪತ್ನಿ ಶೀಲಾ ಯೋಗೇಶ್ವರ್ ಮುಖದಲ್ಲಂತೂ ಸಂಭ್ರಮವೋ ಸಂಭ್ರಮ. ಭಾರಿ ಮುನ್ನಡೆ ಆಗ್ತಿದೆ. 14 ಸುತ್ತು, 6 ಸುತ್ತುಗಳಿದೆ. 20 ಸುತ್ತುಗಳಲ್ಲಿ 4 ಸುತ್ತುಗಳು ಮಾತ್ರ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಭಾರಿ ಮುನ್ನಡೆ.